ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ವತಿಯಿಂದ 2022ರಿಂದ 2023ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕರೆಯಲ್ಪಟ್ಟ ಬೆಳಗಾವಿ ವಿಭಾಗದಲ್ಲಿ ಬಡವರಿಗಾಗಿ ಮೀಸಲಿಟ್ಟಿರುವ ವಸತಿ ಗೃಹಗಳ ನಿರ್ಮಾಣ ಟೆಂಡರ್ ಕಾಮಗಾರಿಗಳಿಗಾಗಿ ಹೊರ ರಾಜ್ಯದ ಏಜೆನ್ಸಿ ಹಾಗೆ ಬ್ಲಾಕ್ ಲಿಸ್ಟ್ನಲ್ಲಿರುವಂತಹ ಸ್ಥಳೀಯ ಕಂಪನಿ ಟೆಂಡರ್ ಪಡ್ಕೊಂಡು ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಪ್ರಭಾವಿ ರಾಜಕಾರಣಿಗಳು ಹಾಗೆ ಇಲಾಖೆಯ ಅಧಿಕಾರಿಗಳ ಕಮಿಷನ್ ದುರಾಸೆಯಿಂದ ಸರ್ಕಾರ ಮತ್ತು ಸಾರ್ವಜನಿಕರ ಕೋಟಿಗಟ್ಟಲೆ ಹಣವನ್ನು ಲೂಟಿ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿರುವ ಹೊಸಪೇಟೆ ಮೂಲದ ಆರ್ಟಿಐ ಕಾರ್ಯಕರ್ತ ಶ್ರೀನಾಥ್ ಪಿಎಸ್ ಆರೋಪಿತರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಲೋಪ ಮಾಡಿ ಎಸಗಿ ಅಧಿಕಾರ ದುರುಪಯೋಗಿಸಿ 100 ಕೋಟಿ ಟೆಂಡರ್ ಅನ್ನು ಒಂದು ದೆಹಲಿಯ ಒಂದು ಕಂಪನಿ ನಾವು ಹೊರ ರಾಜ್ಯದ ಕಂಪನಿಗೆ ಟೆಂಡರ್ ಕೊಡಿಸಿರುತ್ತಾರೆ. ಆ ನಂತರದಲ್ಲಿ ಈ ವಿಚಾರವಾಗಿ ದಾಖಲೆಗಳನ್ನು ನಾವು ಸೃಷ್ಟೀಕರಣ ಏನಾಗಿದೆ ಅಂತ ಎಲ್ಲ ವೆರಿಫೈ ಮಾಡ್ತಾ ಹೋದಾಗ ನಮಗೆ ಕಂಡು ಬಂದಿದ್ದೇನು ಅಂತಂದರೆ, ಈ ಕಂಪನಿಯೇ ಒಂದು ಬ್ರೋಕರೇಜ್ ಕಂಪ್ನಿ. ಇವರು ನಕಲಿ ದಾಖಲೆಗಳನ್ನು ಹಾಕಿ ಟೆಂಡರ್ ಸಬ್ಮಿಟ್ ಮಾಡಿ ಅಕ್ರಮವಾಗಿ ಹೆಚ್ಚುವರಿ ದರಕ್ಕೆ ಟೆಂಡರ್ ಪಡ್ಕೊಂಡಿದ್ದಾರೆ. ಈ ದಾಖಲೆಗಳನ್ನು ನಾವು RTI ಕಂಡಾಗ ಯಾವ ದಾಖಲೆಗಳು ನಮಗೆ ಅಧಿಕಾರಿಗಳು ಹುಡುಗ ಕೊಡ್ತಾ ಇಲ್ಲ. ಇದು ಸಂಬಂಧಪಟ್ಟ ಹಲವಾರು ದೂರು ಕೊಟ್ಟಿದ್ದೀವಿ. ಇದು ಯಾವ ರೀತಿ ನಕಲಿ ಮಾಡಿದ್ದಾರೆ ಅಂತಂದರೆ, ಎಲ್ಲ ದಾಖಲೆಗಳನ್ನು ನಾನು ದಾಖಲೆಗಳ ಸಮೇತ ಲೋಕಾಯುಕ್ತರ ತನಿಖೆಗೋಸ್ಕರ ಕೊಟ್ಟಿದ್ದೀನಿ. ಈ ಸೋಮಣ್ಣ ಅವರ ಅಧಿಕಾರದಲ್ಲಿ ಅವರ ಆಪ್ತ ಬಳಗದವರನ್ನು ಕಮಿಷನ್ ತಗೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಒಟ್ಟು ಇದರ ಟೆಂಡರ್ಗಳನ್ನು ಅಕ್ರಮವಾಗಿ ಹಂಚಿದ್ದಾರೆ. ಇವರು ನಕಲಿ ಟ್ಯಾಕ್ಸ್ ಇನ್ವಾಯ್ಸ್ಗಳು, ನಕಲಿ ಕಾಮಗಾರಿ ದೃಢೀಕರಣ ಪತ್ರಗಳು, ನಕಲಿ ಆರ್ಥಿಕ ವಹಿವಾಟು, ಒಂದು ಇನ್ಕಮ್ ಟ್ಯಾಕ್ಸ್ ಬ್ಯಾಲೆನ್ಸ್ ಶೀಟ್ ಕೂಡ ಫೋರ್ಜರಿ ಮಾಡಿ ಟೆಂಡರ್ ಹಾಕಿದ್ದಾರೆ. ಇದನ್ನು ನಾನು ಪ್ರಶ್ನೆ ಮಾಡಿ ಕಂಪ್ಲೇಂಟ್ ಮಾಡಿದರೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿಕೆಗೋಸ್ಕರ ಕಮಿಟಿ ಮಾಡಿದ್ದೀವಿ ಅಂತೇಳಿ 3 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಯಾವುದೇ ರಿಪೋರ್ಟ್ ಕೊಡ್ತಾ ಇಲ್ಲ. ನಂತರ ಆ ರಿಪೋರ್ಟ್ಗಳನ್ನು ನಾನು ಬೇರೆ ರೀತಿ ಚೆಕ್ ಮಾಡಿದಾಗ ಏನಾಯಿತು, ಅವರ ತಕ್ಷಣ ರಿಪೋರ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇದು ಮುಖ್ಯ ಏನು ಅಂತಂದರೆ, ಬೆಳಗಾವಿ ಜನದಲ್ಲಿ ಫಲಾನುಭವಿಗಳು ಏನು ದುಡ್ಡು ಕಟ್ಟಿದ್ದಾರೆ, ಇಷ್ಟು 1400-500 ಜನ ದುಡ್ಡು ಕಟ್ಟಿದ್ದಾರೆ. ಕಟ್ಟಿ ಎಷ್ಟೋ ವರ್ಷ ಆದರೂ ಕೂಡ ಮನೆ ಅವರಿಗೆ ಹಂಚಿಕೆ ಆಗ್ತಾ ಇದೆ. ಜಮೀರ್ ಅಹಮದ್ ಸಾಹೇಬರು ಕೂಡ ಈ ಗಮನ ಕೊಟ್ಟಿದ್ದೀನಿ. ಯಾಕೆಂದರೆ ಇವರು NPCC ಟೆಂಡರ್ ತಗೊಂಡು ನಮ್ಮ ಲೋಕಲ್ ಬಂಡವಾಳಶಾಹಿಗಳ ಗುತ್ತಿಗೆದಾರರಂಥ ಒಂದು ಚೇತಕ್ ವೆಂಚರ್ ಅನ್ನೋರಿಗೆ ಅಂತೆ ಟೆಂಡರ್ ಕೊಡ್ತಾರೆ. ಅವರಿಗೆ ಸಪ್ರೇಟ್ ಟೆಂಡರ್ ಮಾಡಿ 100 ಕೋಟಿಲಿ 80 ಕೋಟಿ ಒಂದು ಟೆಂಡರ್, 20 ಕೋಟಿ ಒಂದು ಟೆಂಡರ್ ಕರೀತಾರೆ. ಯಾಕೆ ಈ ಥರ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದರೆ, ಆಸ್ ಪರ್ KTTP ಕಾಯ್ದೆ ವೈಲೇಷನ್ಸ್ ಆಗಿದೆ, ಪೂರ್ತಿ ವೈಲೇಷನ್ಸ್ ಆಗಿದೆ. ಅಧಿಕಾರಿಗಳ ಚೇತಕ್ ವೆಂಚರ್ ದಾಖಲೆಗಳನ್ನು ನೋಡಿದಾಗ ಅವರು ಸಹ ಬೋಗಸ್ ದಾಖಲೆಗಳನ್ನು ಹಾಕಿ ಹೆಚ್ಚುವರಿ ದರ ಟೆಂಡರ್ ತಗೊಂಡಿದ್ದಾರೆ. ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಏನಾಯಿತು, ಇವರು ನಾಮಕಾವಸ್ಥೆಯಾಗಿ CM ಪರಮೇಶ್ ಗೌಡ ಅವರವರು ತಾಂತ್ರಿಕರವರು ಅವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡ್ತಾರೆ. ಈ ಥರ ನೀವು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಹಾಕಿದರೆ ರಿಪ್ಲೈ ಕೊಡಿ ಅಂತ. ಅದಕ್ಕೆ ಸಹ ರಿಪ್ಲೈ ಕೊಡೋದಿಲ್ಲ ಅವ್ರ ಮೇಲೆ. ನಂತರ ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು ಅಂತ 3 ತಿಂಗಳಾಯಿತು ನೋಟಿಸ್ ಕೊಟ್ಟಿದ್ದಾರೆ, ಫೈನಲ್ ನೋಟಿಸ್. ಇದು ಕೆಲಸ